ಅಷ್ಟು ದೊಡ್ಡ ನಷ್ಟ ಆಗಲಿಕ್ಕಿದೆ. ಮುಂದೆ ಇದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಅನುಭವ ಬಂದಾಗ ಆಮೇಲೆ ತಿರುಗಿ ಈ ಕಾಲುವೆಗಳನ್ನು ಮುಚ್ತೀರಾ, ಸುರಂಗಗಳನ್ನ ಮತ್ತೆ ಮುಚ್ತೀರಾ, ನಾಶವಾದ ಅರಣ್ಯವನ್ನು ಹಾಗೆ ಬೆಳೆಸ್ತೀರಾ, ಇದೆಲ್ಲಕ್ಕಿಂತಲೂ ನಾಶವಾದ ಬದುಕನ್ನು ಪುನಃ ಕಟ್ಟಿಕೊಡ್ತೀರಾ? ಹಾಗಾಗಿ ಇಂತಹ ಶಾಶ್ವತವಾದ ವಿನಾಶವನ್ನು ತಂದಿಡತಕ್ಕಂಥ ಯೋಜನೆಯನ್ನ ಕೈ ಬಿಡಬೇಕು ಅನ್ನೋ ನಮ್ಮ ಆಗ್ರಹ. ಕನಿಷ್ಠ ಪಕ್ಷ ಇನ್ನಷ್ಟು ಪ್ರಾಮಾಣಿಕವಾಗಿ ವಿಮರ್ಶೆಯನ್ನಾದರೂ ಮಾಡಿ. ಪ್ರಾಮಾಣಿಕ ವಿಮರ್ಶೆ ಆದರೆ ಇದನ್ನು ಕೈ ಬಿಡಬೇಕು ಅನ್ನೋ ಅಭಿಪ್ರಾಯನೇ ಬರ್ತದೆ, ಅದಕ್ಕೆ ನಮ್ಮ ವಿಶ್ವಾಸ ಇದೆ. ಇದೇ ಸಂದರ್ಭದಲ್ಲಿ ಗಾಯದ ಮೇಲೆ ಬರ ಎಳೆದ ಹಾಗೆ ಶರಾವತಿ ಭೂಗತ ಜಲವಿದ್ಯುತ್ ಯೋಜನೆ ಒಗ್ಗಟ್ಟು ಬಹಳ ಮುಖ್ಯ. ಇಲ್ಲಿ ಏನೇ ಭೇದಗಳಿದ್ದರೂ ಇವತ್ತೆಲ್ಲರೂ ಒಟ್ಟಿ ಬಂದಿದ್ದಾರೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಸಂಘಟನೆಗಳು, ಎಲ್ಲ ತಾಲೂಕಿನವರು, ಎಲ್ಲ ಪ್ರದೇಶದವರು ಇವತ್ತಿಲ್ಲಿ ಒಟ್ಟಿ ಬಂದಿದ್ದಾರೆ. ಇದೇ ರೀತಿಯ ಒಗ್ಗಟ್ಟನ್ನು ಇಟ್ಟುಕೊಂಡು ಅಹಿಂಸಾತ್ಮಕವಾದ ಪ್ರಬಲವಾದ ಹೋರಾಟ ಮುಂದುವರಿಯುವ ಪ್ರಸಂಗ ಬಂದರೆ ನಾವೆಲ್ಲ ಮುಗಿಸ್ಬೇಕಾಗತ್ತೆ ಅನ್ನೋದು ನಮ್ಮ ಕಳಕಳಿ. ನಮ್ಮ ಜನಪ್ರತಿನಿಧಿಗಳು ನಮ್ಮ ಭಾವನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು. ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳ ಎಲ್ಲ ಸಂಸದರು, ಎಲ್ಲ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಸೇರಿ ನಮ್ಮ ಭಾವನೆಗಳನ್ನ ಒಟ್ಟಿಗೆ ಹೋಗಿ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಮುಂದಿನ ಎಲ್ಲ ಹಂತದಲ್ಲಿ ಆ ಎಲ್ಲ ಸಹಕಾರ ನಮಗೆ ಬೇಕು. ಅಲ್ಲ, ಅವರೇ ಮುಂದೆ ನಿಲ್ಲಬೇಕು, ಜನಪ್ರತಿನಿಧಿಗಳೇ ಮುಂದೆ ನಿಲ್ಲಬೇಕು. ನಮ್ಮ ಅಭಿಪ್ರಾಯವನ್ನ ಅಲ್ಲಿ ಮುಟ್ಟಿಸ್ತಕ್ಕಂಥವ್ರು ಆದ್ದರಿಂದಲೇ ಅವರು ಜನಪ್ರತಿನಿಧಿಗಳು, ನಮ್ಮ ಪ್ರತಿನಿಧಿಗಳು. ಅದರಿಂದ ಅವರೆಲ್ಲ ಈ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ವಿಶ್ವಾಸ ಇಟ್ಕೊಂಡಿದ್ದೇವೆ. ಹಿಂದೆ ಕೂಡ ಮಾಡಿಕೊಟ್ಟಿದ್ದಾರೆ, ಈಗಾಗಲೇ ಮಾಡಿಕೊಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿ ವಿಶ್ವಾಸದಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ದೂರ ಊರುಗಳಿಂದ ಪರಿಶ್ರಮ ಪಟ್ಟು ಬಂದಿದ್ದೀರಿ. ಹಾಗೆ ಅಂತಹ ಒಂದು ಹಳೆ ಬೇರು, ಹೊಸ ಚಿಗುರು ಈ ಚಿಂತನೆ ನಮಗೆ. ಈಗ ಪ್ರಸ್ತಾವನೆಯಲ್ಲಿರುವ ಯೋಜನೆಗಳು ಬೇಡ್ತಿ ಬರದ ಜೋಡಣೆ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಇವುಗಳು ಅತಾರ್ಕಿಕ ಮತ್ತು ಅವೈಜ್ಞಾನಿಕ. ನಮಗೆ 10 ನಿಮಿಷ ಕೊಟ್ಟಿದ್ದಾರೆ, ಅದರ ಮೊದಲು ಇದ್ದದ್ದು 15 ನಿಮಿಷ ಆಗಿತ್ತು. ನಮ್ಮ ಸಿದ್ಧತೆ 15 ನಿಮಿಷಕ್ಕೇನೆ ಇದೆ. ಈ ಯೋಜನೆಗಳು ಅತಾರ್ಕಿಕ ಮತ್ತು ಅವೈಜ್ಞಾನಿಕ. ಅತಾರ್ಕಿಕ ಸಣ್ಣ ನದಿಗಳು ಇವುಗಳು ಬೇಗ ಬದುತ್ತವೆ. ಬೇರೆ ರಾಜ್ಯಗಳ ನದಿಗಳು 100 ಕಿಲೋಮೀಟರ್ ಹರಿತವೆ, 1000 ಕಿಲೋಮೀಟರ್ ತನಕ ಹರಿಯುವ ನದಿಗಳು ಕೂಡ ಇದ್ದಾವೆ. ಅವುಗಳು ಅಷ್ಟು ಸುಲಭವಾಗಿ ಬತ್ತುವುದಿಲ್ಲ, ಅಂದ್ರೆ ಆರಿ ಹೋಗೋದಿಲ್ಲ. ನಮ್ಮ ಜಿಲ್ಲೆಯ ನದಿಗಳು, ಅದರಲ್ಲೂ ಈ ಅಘನಾಶಿನಿ ಮತ್ತು ಬೇಡ್ತಿ ನದಿಗಳು ಇಲ್ಲಿಯೇ ಸಮೀಪದಲ್ಲಿ ಹುಟ್ಟಿ ಇಲ್ಲೇ ಸಮೀಪದಲ್ಲಿ ಸಾಗರವನ್ನು ಸೇರ್ತಕ್ಕಂಥ ಸಣ್ಣ ಸಣ್ಣ ನದಿಗಳು. ಅದರಿಂದ ಇಂಥ ನದಿಗಳ ನೀರನ್ನ ಎತ್ತಿ ಆಚೆ ಒಯ್ಯೋಕೆ ಬರೋದಿಲ್ಲ ಅನ್ನೋದು ಅರ್ಥವಾಗಿಲ್ಲವಲ್ಲ ಅಂತ. ಇದು ಅತಾರ್ಕಿಕ, ಅದಕ್ಕಾಗಿ ಅತಾರ್ಕಿಕ. ನೋಡಿದ್ರೆ ಗೊತ್ತಾಗ್ತದೆ, ಸ್ವಲ್ಪ ಊಹೆ ಮಾಡಿದ್ರೆ, ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತೆ ಬಯಲು ಪ್ರದೇಶದಲ್ಲಿರ್ತಕ್ಕಂತಹ ನದಿಗಳು, ಅವುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಒಯ್ದು ಕೂಡಿಸುವುದು ಸುಲಭ. ಬಯಲುಸೀಮೆಯ ನಾಗರಿಕರ ನಮ್ಮ ಕಳಕಳಿ, ಈ ಯೋಜನೆಯಿಂದ ನಿಮಗೂ ಪ್ರಯೋಜನ ಇಲ್ಲ, ನಿಮಗೂ ಹಾನಿಯೇ ಇದೆ. ಆದ್ರೆ ನೀವು ಕೂಡ ನಮ್ಮ ಹೋರಾಟದ ನಮ್ಮ ಜೊತೆ ಬನ್ನಿ ಅಂತ ನಾವು ಕರೀತಾ ಇದ್ದೇವೆ. ಇಲ್ಲಿಯ ಪರಿಸರದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಆಗಲೇ ವಿಜ್ಞಾನಿಗಳು ಅನೇಕ ಹಂತದಲ್ಲಿ ತಿಳಿಸಿದ್ದಾರೆ. ಘಟ್ಟದ ಪ್ರದೇಶದಲ್ಲಿ ದೀರ್ಘವಾದ ಕಾಲುವೆಗಳು,
ಅಲ್ಲಲ್ಲಿ ಸೊರಂಗಗಳು, ಇವುಗಳ ಕಾರಣದಿಂದ ಭೂಕುಸಿತದ ಸಂಭವ ಜಾಸ್ತಿ ಆಗ್ತದೆ. ಭೂಕುಸಿತದಿಂದ ಆಗ್ತಕ್ಕಂತಹ ದುಷ್ಪರಿಣಾಮವನ್ನು ನಾವೆಲ್ಲ ಕಂಡಿದ್ದೇವೆ, ಕೆಲವು ಅನುಭವಿಸಿದ್ದೇವೆ ಕೂಡ. ಅದು ಇನ್ನಷ್ಟು ಜಾಸ್ತಿ ಆಗ್ತಕ್ಕಂಥ ಅಪಾಯ ಇದೆ. ಆಮೇಲೆ ಇಲ್ಲಿಯ ನದಿಯ ನೀರನ್ನ ಭಾಗಶಃ ಆ ಕಡೆ ಒಯ್ದರೂ ಕೂಡ ಇಲ್ಲಿಯ ಕೆರೆ, ಬಾವಿ ಮೊದಲಾದವುಗಳಿಗೆ ಅಂತರ್ಜಲ ಮರುಪೂರ್ಣ ಕಡಿಮೆ ಆಗ್ತದೆ. ಹೀಗಾಗಿ ಈ ಜಿಲ್ಲೆಯ ಬಹುತೇಕ ಭಾಗದ ಅಂತರ್ಜಲ ಇನ್ನಷ್ಟು ಕುಸಿತವಾಗ್ತಕ್ಕಂಥ ಅಪಾಯ ಈ ಯೋಜನೆಗಳು ಜಾರಿಯಾದರೆ ಖಂಡಿತಕ್ಕೂ ಇವೆ. ಗೊತ್ತಿಲ್ಲ, ಆದರೆ ಗೆಲುವು ತನಕ ಹೋರಾಟ ಆಗ್ತಾನೆ ಇರಬೇಕಾಗುತ್ತೆ. ಆ ಒಂದು ಸಂಕಲ್ಪಕ್ಕೆ ನೀವೆಲ್ಲ ಕಡೆಬದ್ಧರಾಗರಿ ಅಂತ ಹೇಳ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇವೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.